ಸ್ನೇಹಿತರೆ, ಇಲ್ಲಿ ಎರಡು ಟಾಸ್ಕ್ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಒಂದು ಟಾಸ್ಕ್ 1, ಫೈಂಡ್ ದ 9% HRA ಟು ದ ಗಿವನ್ ಬೇಸಿಕ್. ಟಾಸ್ಕ್ 2, ಫೈಂಡ್ ದ ಟೋಟಲ್ ಸ್ಯಾಲ್ರಿ ಆಫ್ ದ ಎಂಪ್ಲಾಯಿ. ಈ ಥರ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದರಲ್ಲಿ HRA ಕಂಡುಹಿಡಿಯೋದಕ್ಕೆ ಇಲ್ಲಿ ಸೂತ್ರಗಳನ್ನು ಹಾಕಬೇಕು. DA ಕ್ಯಾಲ್ಕುಲೇಷನ್ 37% ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇಲ್ಲಿ ಸೂತ್ರಗಳನ್ನು ಹಾಕಬೇಕು. ನಾವು HRA ಕಂಡುಹಿಡಿಯೋಣ. HRA 9%ಅನ್ನು ಕಂಡುಹಿಡಿಯುವಾಗ ನಾವು ಫಸ್ಟು ಎಕ್ಸೆಲ್ನಲ್ಲಿ ಈಕ್ವಲ್ಸ್ನಿಂದನೇ ಪ್ರಾರಂಭ ಮಾಡ್ತೀವಿ. ಈಕ್ವಲ್ಸ್ ಬ್ರಾಕೆಟ್. HRA ಬೇಸಿಕ್ಕಿಗೆ ಕಂಡುಹಿಡಿಬೇಕಲ್ವಾ? ಸೊ ಬೇಸಿಕ್ ಎಲ್ಲಿದೆ? ಸಿ ಕಾಲಮ್ನ 8ನೇ ರೋನಲ್ಲಿ ಇದೆ. ಹಾಗಾಗಿ C8 ಟೈಪ್ ಮಾಡ್ತೀರಾ. ಇಂಟು ಅದಕ್ಕೆ ಮಲ್ಟಿಪ್ಲಿಕೇಶನ್ಗೆ ಸ್ಟಾರ್ ಮಾರ್ಕನ್ನು ಕ್ಲಿಕ್ ಮಾಡ್ತೀರಾ. ಎಷ್ಟು ಪರ್ಸೆಂಟು? 9 ಡಿವೈಡೆಡ್ ಬೈ 100. ಬ್ರಾಕೆಟ್ ಕ್ಲೋಸ್. ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜನ್ನು ಕಂಡುಹಿಡಿಯುವುದು ಹೇಗೆ? ಇಲ್ಲೊಂದು ಪಟ್ಟಿ ಇದೆ. ಅಜಿತ್ ಕುಮಾರ್ ಎಂಬ ಸ್ಟೂಡೆಂಟ್ ಒಟ್ಟು ಅಂಕಗಳಿಗೆ 625 ಅಂಕಗಳಿಗೆ 404 ಅಂಕಗಳನ್ನು ಪಡೆದಿರುತ್ತಾನೆ. ಇವನ ಪರ್ಸೆಂಟೇಜನ್ನು ಕಂಡುಹಿಡಿಯುವುದು ಹೇಗೆ? ಪರ್ಸೆಂಟೇಜನ್ನು ಕಂಡುಹಿಡಿಯುವಾಗ ಪಡೆದ ಅಂಕಗಳು ಡಿವೈಡೆಡ್ ಬೈ ಒಟ್ಟು ಅಂಕಗಳು ಇಂಟು 100. ಹೀಗೆ ಮಾಡಿದರೆ ನಿಮಗೆ ಖಂಡಿತವಾಗಲೂ ಪರ್ಸೆಂಟೇಜನ್ನು ಸುಲಭವಾಗಿ ಕಂಡುಹಿಡಿಬಹುದು. ಇಲ್ಲಿ ನೋಡಿ, ಈ ಸೆಲ್ನಲ್ಲಿ ನಮಗೆ ಪರ್ಸೆಂಟೇಜ್ ಬೇಕಾಗಿದೆ. ಹಾಗಾಗಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸುಲಭವಾಗಿರ್ತಕ್ಕಂಥ ಸೂತ್ರವನ್ನು ಎರಡು ರೀತಿಯ ಸೂತ್ರಗಳನ್ನು ಹೇಳ್ತಾ ಇದ್ದೇನೆ. ಈಕ್ವಲನ್ನು ಹಾಕ್ತೀರಾ, ಬ್ರಾಕೆಟನ್ನು ಸ್ಟಾರ್ಟ್ ಮಾಡ್ತೀರಾ ಮತ್ತು ಪಡೆದಿರ್ತಕ್ಕಂಥ ಅಂಕಗಳು 404. ಅದಿರ್ತಕ್ಕಂಥದ್ದಲ್ಲಿ ಎಫ್ ಕಾಲಮ್ನ 13ನೇ ರೋನಲ್ಲಿ ಇದೆ. ಇದು 13ನೇ ರೋ. ಹಾಗಾಗಿ ಎಫ್ ಕಾಲಮ್ನ 13ನೇ ರೋ F13 ಡಿವೈಡೆಡ್ ಬೈ ಎಷ್ಟಕ್ಕೆ? ಡಿವೈಡೆಡ್ ಬೈ 625ಕ್ಕೆ. 625 ಇರ್ತಕ್ಕಂಥದ್ದಲ್ಲಿ ಅದು ಡಿ ಕಾಲಮ್ನ ಮತ್ತು 13ನೇ ರೋನಲ್ಲಿದೆ. ಅದಕ್ಕೆ ನಾವು D13 ನೋಡಿ, D13 ಇಂಟು 100. ಇಂಟುವನ್ನು ನಾವು ಕ್ಲಿಕ್ ಮಾಡ್ತಾ ಇರುವಾಗ ಸ್ಟಾರ್ ಮಾರ್ಕನ್ನು ಹಾಕ್ತೇವೆ. ಹಾಗಾಗಿ ಇಂಟು 100. ಬ್ರಾಕೆಟ್ ಕ್ಲೋಸ್. ನಿಮಗೆ ಎಂಟರ್ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಒಂದು ವೇಳೆ ಸಿ ಎಲ್ ಟಿನಲ್ಲಿ ನಿಮಗೆ ಎಂಟರ್ ಕೀಯನ್ನು ಒತ್ತೋದಕ್ಕೆ ಆಪ್ಷನ್ನೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ಮೌಸನ್ನು ಹೊರಗಡೆ ಒಮ್ಮೆ ಕ್ಲಿಕ್ ಮಾಡಿದರೆ ಅದು ಎಂಟರ್ ಆಗುತ್ತೆ. ಎಂಟರ್ ಕೀ ವರ್ಕ್ ಆಗಲಿಲ್ಲ ಅಂದರೆ ನೀವು ಹೊರಗಡೆಗೆ ಒಂದು ಸಾರಿ ಮೌಸನ್ನು ಕ್ಲಿಕ್ ಮಾಡಿದರೆ ಆಯಿತು. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ, ಅಲ್ಲಿ ಎಂಟರ್ ಆಯಿತು. 64.64 ಈಗ ಪಡೆದಿರ್ತಕ್ಕಂಥ ಒಟ್ಟು ಪರ್ಸೆಂಟೇಜ್. ಈಗ ಇನ್ನೊಂದು ಸೂತ್ರ ಏನು? ಇಲ್ಲಿ ನೋಡಿ, ನಾವು ಪಡೆದ ಅಂಕಗಳನ್ನು ಡೈರೆಕ್ಟಾಗಿ ಹಾಕ್ಬೋದು. ನೋಡಿ, ಈಗ ಇಲ್ಲಿ ಡಿಲೀಟ್ ಮಾಡ್ಕೊಳ್ತೇನೆ. ಈಕ್ವಲ್ಸ್, ಯಾವುದೇ ಸೂತ್ರ ಪ್ರಾರಂಭ ಆಗ್ತಕ್ಕಂಥದ್ದು ಎಕ್ಸೆಲ್ನಲ್ಲಿ ಈಕ್ವಲ್ಸ್ನಿಂದನೇ ಪಡೆದಿರ್ತಕ್ಕಂಥ ಅಂಕಗಳು 404. ಓಕೆ, 404 ಟೈಪ್ ಮಾಡಿದೆ. ಡಿವೈಡೆಡ್ ಬೈ 625 ಟೈಪ್ ಮಾಡಿದ್ದೇನೆ. ಇಂಟು 100 ಇಷ್ಟು ಸಾಕು ನಮಗೆ. ಯಾವುದೇ ಬ್ರಾಕೆಟ್ ಇಲ್ಲ ಮತ್ತು ಯಾವುದೇ ರೀತಿಯ ಸೆಲ್ಗಳನ್ನು ಕೂಡ ನಾವು ಮೆನ್ಷನ್ ಮಾಡಿಲ್ಲ. ಈಗ ಎಂಟರ್ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಒಂದು ವೇಳೆ ಎಂಟರ್ ವರ್ಕ್ ಆಗಲಿಲ್ಲ ಅಂತಂದರೆ ನಿಮ್ಮ ಕೀಬೋರ್ಡ್ನಲ್ಲಿ ನೀವು ಮೌಸನ್ನು ಹೊರಗಡೆಗೆ ಒಮ್ಮೆ ಕ್ಲಿಕ್ ಮಾಡಬೇಕು. ನೋಡಿ, ನಾನು ಅಲ್ಲಿ ಕ್ಲಿಕ್ ಮಾಡಿದೆ, ಇಲ್ಲಿ ಎಂಟರ್ ಆಯಿತು. ಈ ರೀತಿ ಪರ್ಸೆಂಟೇಜನ್ನು ಕಂಡುಹಿಡಿಬೋದು. ಇದು ಶೇಖರ್, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ.